ಈ ಒಂದು ವಿಡಿಯೋದಲ್ಲಿ RCBಯ ಪ್ಲೇಯಿಂಗ್ 11 ಬಗ್ಗೆ ಚೆಕ್ ಮಾಡೋಣ. ಸೊ ಯಾಕೆ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ಈಗ ಜಾಸ್ ಹೇಸಲ್ವುಡ್ ಒಂದೆರಡು ಮ್ಯಾಚ್ಗೆ ಅನ್ಅವೈಲಬಲ್ ಆಗಿರ್ತಾರೆ ಅಂತ ಅಫಿಷಿಯಲ್ ಕನ್ಫರ್ಮೇಶನ್ ಸಿಕ್ಕಿದೆ. ಮತ್ತೆ ಯಶ್ ದಯಾಳು ಕೂಡ ಇವಾಗ IPL ಇಂದ ರೂಲ್ಡ್ ಔಟ್ ಆಗಿದ್ದಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಸೊ ಇದರಿಂದ ಇವಾಗ ನಮ್ಮ RCBಯ ಪ್ಲೇಯಿಂಗ್ 11 ಅಲ್ಲಿ ಯಾವುದೆಲ್ಲ ಬದಲಾವಣೆ ಆಗುತ್ತೆ ಅಂತ ಒಂದೇ ಒಂದು ನಿಮಿಷದಲ್ಲಿ ನೋಡ್ಕೊಂಡ್ ಬಂದ್ಬೋಣ ಬನ್ನಿ. ಜಾಸ್ತಿ ಚೇಂಜಸ್ ಆಗಲ್ಲ, ಬಟ್ ಒಂದೆರಡು ಮೂರು ಪ್ಲೇಸ್ ಅಷ್ಟೇನೆ ಚೇಂಜ್ ಆಗೋದು. ಇದು ನನ್ನ RCBಯ ಪ್ಲೇಯಿಂಗ್ 11 ಫಾರ್ SRH ಟೀಮ್. ಸೊ ಏನು ಆಪೋಸಿಟ್ ಆಡ್ತಾರೋ ಆ ಮ್ಯಾಚ್ ಮತ್ತೆ ಚೆನ್ನೈಗೆ ಈ ಒಂದು ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅನ್ನೋ ನನಗೆ ಕಾನ್ಫಿಡೆನ್ಸ್ ತುಂಬಾ ಇದೆ ಬ್ರೋ. ಮೊದಲನೇದಾಗಿ ನನ್ನ ಓಪನರ್ಸ್ ಬಂದು ಆಸ್ ಯೂಶುವಲ್ ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್. ಇವ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಫಿಲ್ ಸಾಲ್ಟ್ ಸ್ವಲ್ಪ ಆ ಕಡೆ ಈ ಕಡೆ ಇದೆ, ಯಾಕಂತಂದ್ರೆ ಜೇಕಬ್ ಬೆಥೆಲ್ ಈಸ್ ವೆರಿ ಕೇಪಬಲ್ ನಾವು ಅಂತ ನನಗನ್ನಿಸ್ತಾ ಇದೆ. ಯಾಕಂತಂದ್ರೆ ವರ್ಲ್ಡ್ ಕಪ್ ಅಲ್ಲಿ ಅವ್ರು ಕೊಟ್ಟಿರೋ ಪರ್ಫಾರ್ಮೆನ್ಸು ಟಾಪ್ ನಾಚ್ ಇದೆ, ಅದಕ್ಕೇನೆ. ನೆಕ್ಸ್ಟು ದೇವದತ್ ಪಡಿಕ್ಕಲ್ ಅಟ್ ನಂಬರ್ 3. ಯಾಕಂತಂದ್ರೆ ಕಂಪೇರ್ ಟು ವೆಂಕಟೇಶ್ ಅಯ್ಯರ್, ದೇವದತ್ ಪಡಿಕ್ಕಲ್ ಈಸ್ ಡಿಫ್ರೆಂಟ್ ಬೀಸ್ಟ್ ನನ್ನ ಪ್ರಕಾರ. ಈಗ ಅವರಿಬ್ಬರು ಫಾರ್ಮ್ನ ಕಂಪೇರ್ ಮಾಡ್ತು ಅಂದ್ರೆ ತುಂಬಾ ಜಾಸ್ತಿ ಇದ್ದಾರೆ ದೇವದತ್ ಪಡಿಕ್ಕಲ್ ಆಕ್ಚುಲಿ. ನೆಕ್ಸ್ಟ್ ನಂಬರ್ 4 ಅಲ್ಲಿ ಕ್ಯಾಪ್ಟನ್ ರಜತ್ ಪಟಿದಾರ್, ಮಾತಾಡಂಗಿಲ್ಲ ಇವ್ರದೆಲ್ಲ. ನೆಕ್ಸ್ಟ್ ಜಿತೇಶ್ ಶರ್ಮಾ, ವಿಕೆಟ್ ಕೀಪರ್ ಕಮ್ ಬ್ಯಾಟರ್, ಒಳ್ಳೆ ಫಿನಿಷರ್ ಕೂಡ. ನೆಕ್ಸ್ಟ್ ನಮಗೆ ಫಿನಿಷರ್ ರೋಲ್ನ ನಿಭಾಯಿಸೋದಕ್ಕೋಸ್ಕರ ಟಿಮ್ ಡೇವಿಡ್ ಬಂದಿದ್ದಾರೆ. ನೆಕ್ಸ್ಟ್ ಕೃನಾಲ್ ಪಾಂಡ್ಯ ಮತ್ತೆ ರೊಮಾರಿಯೋ ಶೆಪರ್ಡ್. ಇವ್ರದ್ದು ಇಂಟರ್ಚೇಂಜ್ ಆಗ್ಬೋದು, ಏನು ತೊಂದರೆ ಇಲ್ಲ. ಆಕ್ಚುಲಿ ನನ್ನ ಪ್ರಕಾರ ಕೃನಾಲ್ ಪಾಂಡ್ಯಗೆ ಒಂದು ಚೂರು ಬ್ಯಾಟಿಂಗ್ ಅಲ್ಲಿ ಒಂಚೂರು ಕುಶನ್ ಕೊಡಬೇಕು ಅಂತ ನನಗನ್ನಿಸ್ತಾ ಇದೆ. ಒಂದು ಒಳ್ಳೆ ಬ್ಯಾಟರ್ ಅಮ್ಮ, ಒಂದು ಒಳ್ಳೆ ಸೂಪರ್ ಆಲ್ರೌಂಡರ್ ನನ್ನ ಪ್ರಕಾರ. ಮುಂಬೈಗೆ ಹೇಗೋ ಹಾರ್ದಿಕ್ ಪಾಂಡ್ಯ, ಅದೇ ತರ ನಮ್ಮ RCBಗೆ ಕೃನಾಲ್ ಪಾಂಡ್ಯ ಅಂತ ನನಗನ್ನಿಸ್ತಾ ಇದೆ. ನೆಕ್ಸ್ಟ್ ನನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೇ ನಮಗೆ ಆಕ್ಚುಲಿ ಮೇಜರ್ ಚೇಂಜಸ್ ಅನ್ನೋದು ಆಗೋದು. ಯಾಕಂತಂದ್ರೆ ಜಾಸ್ ಹೇಸಲ್ವುಡ್ ಮತ್ತೆ ಯಶ್ ದಯಾಳ್ ಇಲ್ಲದೆ ಇರೋ ಕಾರಣ ನಾನು ಇವಾಗ ಯಶ್ ದಯಾಳ್ ಬದಲು ಮಂಗೇಶ್ ಯಾದವ್ನ ಕರ್ಕೊಂಡ್ಬರ್ತೀನಿ. ಯಾಕಂತಂದ್ರೆ ಬೌಲಿಂಗ್ ಬೆಸ್ಟ್ ಇದೆ ಆಕ್ಚುಲಿ ಡೊಮೆಸ್ಟಿಕ್ ಅಲ್ಲಿ ನೋಡಿದಾಗ, ಮತ್ತೆ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಇದೊಂದು ಜ್ಞಾಪಕ ಇಟ್ಕೊಳ್ಳಿ, ಮಂಗೇಶ್ ಯಾದವ್ ಪ್ಯೂರ್ ಬ್ಯಾಟರ್ ಅಂಡ್ ಪ್ಯೂರ್ ಬೌಲರ್, ಪರ್ಫೆಕ್ಟ್ ಆಲ್ರೌಂಡರ್. ಹಾರ್ದಿಕ್ ಪಾಂಡ್ಯ ಆಗೋಬಹುದು ಅನ್ನೋದು ನನಗೆ ಒಂದು ಫೀಲಿಂಗ್ ಇದೆ. ಆಕ್ಚುಲಿ ಆಡ್ತಾರಲ್ಲೋ ಗೊತ್ತಿಲ್ಲ, ಬಟ್ ಆ ಕೇಪಬಲ್ ಇದೆ ಅಂತ ನನಗನ್ನಿಸ್ತಾ ಇದೆ. ನೆಕ್ಸ್ಟು ಜಾಸ್ ಹೇಸಲ್ವುಡ್ ಬದಲಿಗೆ ನಾನು ನುವಾನ್ ತುಷಾರನ್ನ ತರ್ತೀನಿ. ಯಾಕಂತಂದ್ರೆ ಜೇಕಬ್ ಡಫಿ ಅಂತ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಗುರು ವರ್ಲ್ಡ್ ಕಪ್ ಅಲ್ಲಿ. ಬಟ್ ನಮ್ಮ ಇಂಡಿಯನ್ ಸಾಯಿಲ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂತ ಅನ್ಸುತ್ತೆ ಅವರಿಗೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ನನ್ನ ಪ್ರಿಫರೆನ್ಸ್ ಮೇಯ್ನ್ ಆಗಿರೋದು ನುವಾನ್ ತುಷಾರ ಮೇಲೆ. ನೆಕ್ಸ್ಟ್ ಆಸ್ ಯೂಶುವಲ್ ಭುವಿ ಇದ್ದೇ ಇರ್ತಾರೆ ಟಾಪ್ 11 ಅಲ್ಲಿ. ಮತ್ತೆ ಇಂಪ್ಯಾಕ್ಟ್ ಸಬ್ ಆಗಿ ನಾನು ಶ್ರೇಯಸ್ ಶರ್ಮನ ಒಳಗಡೆ ತರ್ತೀನಿ. ಇದಾಗಿತ್ತಮ್ಮ ಈ ಒಂದು ನನ್ನ ಪರ್ಸ್ಪೆಕ್ಟಿವ್ ಇಂದ ಮಾಡಿರೋ RCBಯ ಪ್ಲೇಯಿಂಗ್ 11 ಫಾರ್ ಆಪೋಸಿಟ್ ಏನ್ SRH ಮ್ಯಾಚ್ ಜೊತೆ ಆಡ್ತಾರೆ ಅದು. ಸೊ ನಿಮಗೆ ಯಾವ್ದಾದ್ರು ಬೇರೆ ಪ್ಲೇಯಿಂಗ್ 11 ಇಷ್ಟ ಆಯ್ತು ಅಂದ್ರೆ ಸೊ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಬಾಯ್.